ಒಂದು ಪ್ರಮೋಷನ್ ವಿಡಿಯೋಗೋಸ್ಕರ ಇವತ್ತು ಶಿವಮೊಗ್ಗ ಹೋಗ್ತಾ ಇದೀನಿ. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ, ಚೆನ್ನಾಗಿ ಡ್ಯಾನ್ಸ್ ಮಾಡೋದು ನಮ್ಮ ಅಜ್ಜಿ. ಈಗ ಕಾಂಗ್ರೆಸ್ ಅವರು 2,000 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಕೊಟ್ಟಾಗ್ತಿದ್ದಿ. ಈಗ ಬಿಜೆಪಿ ಅವರು 3,000 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಕೊಟ್ಟಾಗ್ತೀಯಾ? ಕೊಟ್ಮೇಲೆ ಹಾಕ್ತೀನಿ, ಮುಂಜಾಗ ಹಾಕಿಲ್ಲ. ಈಗ ಕರ್ಕೊಂಡು ಹೋಗ್ಬಿಟ್ಟು ಮಾನ್ಯನ್ಗೆ ಒಂದು ಸರ್ಪ್ರೈಸ್ ಕೊಟ್ಬಿಡೋಣ. ಅದು ಪಾಪ ಮಾನ್ಯ ಬೇಜಾರಾಗ್ಬಿಟ್ರು, ಅದಕ್ಕೆ ಬೇಜಾರಾಗಿಲ್ಲ. ನಾನು ಚಿನ್ನಕ್ಕೆ ಬಂದಿದ್ದೀನಿ. ಕೇಡಿ ಮೂವಿ ಟೀಸರ್ ಸಖತ್ತಾಗಿದೆ ಅಂದಮೇಲೆ ಮೂವಿ ಹೇಗಿರ್ಬೇಡ. ಹಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆರ್ ವಿಡಿಯೋ. ಗೈಸ್, ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ, ತಮ್ಮನೇಲಿ ನೋಡಿರ್ತೀರಾ, ಎಕ್ಸ್ಚೇಂಜ್ ಹೇಳೋದೇನು ಬೇಕಾಗಿಲ್ಲ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ವ್ಲಾಗಲ್ಲಿ ಏನಪ್ಪ ಅಂತಂದರೆ, ತುಂಬ ದಿನಗಳ ನಂತರ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಏನು ಹೊರಗಡೆ ಹೋಗ್ತಾವನೆ, ಇವನೇನು ಸ್ಪೆಷಲ್ಲು ಹೊರಗಡೆ ಹೋಗ್ತಾನೆ ಅಂತನ. ಸೊ ತುಂಬ ದಿನಗಳ ನಂತರ, ಸೊ ನಾನು ತುಂಬ ದಿನ ಮಾನ್ಯನ ಜೊತೆ ವೀಡಿಯೋ ಮಾಡಿರಲಿಲ್ಲ. ಏನಕ್ಕೆ ಅಂತ ವ್ಲಾಗಲ್ಲಿ ನೋಡಿರ್ತೀರಾ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ವ್ಲಾಗ್ನ ಕಂಟಿನ್ಯೂ ಆಗಿ ಮಾಡ್ತಿರೋದು ಮಾನ್ಯನ ಜೊತೆ. ಏನಪ್ಪ ಅಂತಂದರೆ, ಒಂದು ಪ್ರಮೋಷನ್ ವೀಡಿಯೋಗೋಸ್ಕರ ಇವತ್ತು ಶಿವಮೊಗ್ಗ ಹೋಗ್ತಾ ಇದ್ದೀನಿ. ಏನು ಪ್ರಮೋಷನ್ ಏನು ಅಂತ ಇವತ್ತು ಗೊತ್ತಾಗಲ್ಲ. ಸೊ 3 ದಿನ ಬಿಟ್ಟು ಅಥವಾ 4 ದಿನ ಬಿಟ್ಟು ಒಂದು ಪ್ರಮೋಷನ್ ಇದೆ. ಆ ಪ್ರಮೋಷನಿಗೋಸ್ಕರ ಇವತ್ತೇ ನಾನು ಹೋಗ್ತಿರೋದು ಮಾನ್ಯನ ಕರ್ಕೊಂಡು. ಸೊ ಏನಕ್ಕೆ ಏನು ಅಂತ, ಏನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಈ ವ್ಲಾಗ್ ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈ ವ್ಲಾಗ್ನ ನೀವು ನೋಡ್ತಿದ್ದೀರಾ ಅಂತಂದರೆ, ನನ್ನ ಇಷ್ಟಪಟ್ಟೆ ನೋಡ್ತಿರ್ತೀರಾ ಅಥವಾ ಟೈಮ್ ಕೊಟ್ಟು ನೋಡ್ತಿರ್ತೀರಾ ಅಂತ ಅಂದರೆ, ಸೊ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗ್ಗಳನ್ನ ನೋಡ್ತಾನೆ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ತುಂಬ ವ್ಯೂಸ್ ಬರ್ತಿದೆ, ಹಾಗೆ ಲೈಕ್ಸು ಬರ್ತಿದೆ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಏನಕ್ಕೆ ಆಗ್ತಿಲ್ಲ ಅಂತಲೂ ಗೊತ್ತಾಗ್ತಿಲ್ಲ. ಸೊ ನಾವು ಮಾತಾಡೋ ರೀತಿಯಿಂದನ ಅಥವಾ ನಾನು ಕಂಟೆಂಟ್ಗಳನ್ನ ಆ ಥರ ಕೊಡ್ತಿಲ್ವೋ ನನಗಂತೂ ಗೊತ್ತಿಲ್ಲ. ಸೊ ನೆಕ್ಸ್ಟು ಕಂಟೆಂಟ್ಗಳನ್ನ ನಾನು ಚೆನ್ನಾಗಿ ಕೊಡ್ತೀನಿ. ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ. ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ. ಇನ್ಮೇಲಿಂದ ಕಂಟಿನ್ಯೂ ಆಗಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ಸಬ್ಸ್ಕ್ರೈಬರ್ಸ್ ಅಂತೂ ಆಗ್ತಾನೇ ಇಲ್ಲ. ಬೇಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟು ಒಳ್ಳೊಳ್ಳೆ ವ್ಲಾಗ್ಗಳನ್ನ ನಾನು ಕೊಡ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಅಜ್ಜಿ ಇದ್ದಾರೆ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ಚೆನ್ನಾಗಿ ಡ್ಯಾನ್ಸ್ ಮಾಡೋದು ನಮ್ಮ ಅಜ್ಜಿ. ಟಿ ವಿ ನೋಡ್ತಾವಳೆ 2 ದಿನದಿಂದ. ಪಾಪ ಟಿ ವಿ ಆನ್ ಆಗಿರಲಿಲ್ಲ ಅಂದ್ಬಿಟ್ಟು ಪಾಪ ಬೇಜಾರಾಗ್ಬಿಟ್ಟಿದ್ಲು, ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು ನಮ್ಮ ಅವನಿಗೆ. ಇವಾಗ ಚೆನ್ನಾಗಳ ಖುಷಿಯಾಗಿ ಆಯ್ ಮಾಡವ. ಅದು ಯಾರು ಆಯ್ ಮಾಡೋ ಅಂತೆಲ್ಲ ಜನಗಳು ಯಾವ ಊರವರು? ಎಲ್ಲ ಊರವರು, ಕರ್ನಾಟಕದವರು, ಕನ್ನಡಿಗರು. ಅಲ್ಲ ಎಲೆ ಅಡಿಕೆ ಹಾಕೊಂಡು ಎಲ್ಲ ಬಿಟ್ಬಿಟ್ಟು ನೋಡಿ, ಈ ಅಂತ ಅಲ್ಬಿಡು ಗೊತ್ತಿರಂಗೆ ಕರ್ಕೊಂಡ್ಬಂದು ನಮ್ಮ ಅಜ್ಜಿ ಅವರು ಇವ್ರು ಅಂತ ತೋರಿಸ್ತಾ ಇರ್ತಿಲ್ಲ. ಯಾವಾಗ್ಲೂ ಮೊಬೈಲ್ ಹಿಡ್ಕ ತೋರಿಸ್ತಾ ಇರ್ತೀನಲ್ಲ. ಅವ್ರೇನ್ ಕೇಳಕ್ ಬಂದಿದ್ರ, ನೀನ ನಿಮ್ಮ ಅಜ್ಜಿ ತೋರ್ಸು ಅಂತ. ಹೂ ಮಾರೋರ್ಗೆಲ್ಲ ಮನೆ ಆನ್ಲೈನ್ ಇಂದ ದುಡ್ಡು ಕಳಿಸ್ತಾನಂತೆ. 200 ರೂಪಾಯಿ ಬರ್ತಾ ಇದೆ ನಿನ್ಗೆ? ಇಲ್ಲ, ಬರ್ತಾ ಇಲ್ಲ. ವಾ, ಅದಕ್ಕೆ ಬಿಜೆಪಿ ಓಟ್ ಹಾಕಿ ಅಂತ ಬಡ್ಕೊಳ್ಳೋದು. ಬಿಜೆಪಿ ಕೊಡ್ತಿದ್ರು ನನ್ಗೆ. ಅವನರ ಪಾಪ ಸಿದ್ದರಾಮಯ್ಯ ಕಷ್ಟ ಸುಖಕರ ಆ ಕೈಲರಿನ ನಮ್ಮ ಪಕ್ಷದ ಮುಖಂಡರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟಗರಾದಂತ ಮಾನ್ಯ ಸಿದ್ದರಾಮಯ್ಯ ಅವರೇ ದುಡ್ಡಾಗ್ತಾವನೆ. ಸಿದ್ದರಾಮಯ್ಯ 200 ರೂಪಾಯಿ ಮತ್ತೆ ಕೈಲರಿನವ್ರಿಗೆ ಈಗೆಲ್ಲ ಎಲೆಕ್ಷನ್ ಗಾಬರಿ ನಿಂತ್ಕೊಂಡು ಹಾಕಿಲ್ಲ. 200 ರೂಪಾಯಿ ಹಾಕಿಲ್ಲ. ಈಗ ಗಾಬ್ರಿಗೆ, ಎಲೆಕ್ಷನ್ ಗಾಬ್ರಿಗೆ ಎಲ್ಲ ಅವನ್ ಸೀಟಿಂದ ಇಳಿ ಅಂತ ಇವತ್ತಿಗೆ ಅವನು ತಿರುಗ್ತಾನೆ. ಡೆಲ್ಲಿ, ದುಬಾಯಿ, ಕೇಂದ್ರ, ಮೈಸೂರು ಎಲ್ಲಾ ಕಡೆನು ಸುತ್ತರಿತಾವನ ಅವನು. ಮುಖ್ಯಮಂತ್ರಿಗಳು, MLA ನೋಡಿಕೊಂಡು 200 ರೂಪಾಯಿ ಆಗ್ತೈಟ್ಕೆ ಕಾಂಗ್ರೆಸ್. ಎಲ್ಲಿದ್ಯಪ್ಪ ನೀನು? ಬಿಡಿ, ಅವಾಗಿಂದ 10 ಸರಿ ಮಾಡೋರೆ ಸರ್. ನಾನು ಯಾಕೆ ಡೌಟ್ ಮಾಡ್ಲಿ? ಬಿಜೆಪಿ ಅವರು 300 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಕೊಟ್ಟಾಕಿಯಾ? ಯಾವತ್ ಕೊಟ್ಟಿದಾರಪ್ಪ ಅವರು? ಈಗ ಬಿಜೆಪಿ ಅವ್ರು ಈಗ ಕಾಂಗ್ರೆಸ್ ಅವರು 200 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಕೊಟ್ಟಾಗ್ತಿದ್ದಿ. ಈಗ ಬಿಜೆಪಿ ಅವರು 300 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಕೊಟ್ಟಾಗ್ತೀಯಾ? ಕೊಟ್ಮೇಲೆ ಹಾಕ್ತೀನಿ, ಮುಂಜಾಗ ಹಾಕಿಲ್ಲ. ಬುದ್ಧಿವಂತ ಅಜ್ಜಿ. ಓಕೆ ಗೈಸ್, ಹೋಗೋಣ. ಮಾನ್ಯನ ಕರ್ಕೊಂಡು ಡೈರೆಕ್ಟು ಹೋಗ್ತಿರೋದೇ ಶಿವಮೊಗ್ಗಕ್ಕೆ. ಸೊ ಶಿವಮೊಗ್ಗ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮಾಡಿ ಯೂಟ್ಯೂಬ್ ವ್ಲಾಗ್ ಹಾಯ್ ಮಾಡಿ. ಯಾಕೆ ನಿಮ್ಮ ಅಕ್ಕ ನೋಡ್ತಾಳೆ ಅಂತ ನನಗೆ ತಂಗಿ ಥರ ಕಣೆ ನೀನು. ನಿಮ್ಮ ಜೊತೆ ಮಾನ್ಯ ಯಾಕೆ ವೀಡಿಯೋ ಮಾಡ್ತಿಲ್ಲ, ಬ್ಲಾಗಲ್ಲೆಲ್ಲ ಯಾಕೆ ಕಾಣಿಸ್ಕೊತಿಲ್ಲ ಅಂತ, ಬರೀ ನಿಮ್ಮ ಫ್ರೆಂಡ್ ಜೊತೆನೇ ವ್ಲಾಗ್ ಮಾಡ್ತಿದ್ದೀರಾ, ಮಾನ್ಯ ಜೊತೆನೂ ವ್ಲಾಗ್ ಮಾಡಿ ಅಂತ ಕೇಳ್ತಿದ್ರು. ಅದಕ್ಕೋಸ್ಕರ ವ್ಲಾಗ್ ಮಾಡ್ತೀನಿ. ಈಗ ಹೋಗ್ತಾ ಒಂದು ವೀಡಿಯೋ ಐತೆ, ಒಂದು ವೀಡಿಯೋ ತೋರಿಸ್ತೀನಿ, ಅದು ವೀಡಿಯೋ ಮಾಡ್ಕೊಂಡು ಹೋಗ್ಬಿಡೋದಾ? ಸರಿನಾ ಗೈಸ್? ವೀಡಿಯೋ ಮಾಡ್ಕೊಂಡು ಮನೆಯನ್ನ ಶಿವಮೊಗ್ಗ ಕರ್ಕೊಂಡು ಹೋಗೋಣ.
ಗೈಸ್ ಇಲ್ಲೇ ಮಾನ್ಯ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದು. ಎಷ್ಟು ವರ್ಷ ಹೋಗಿದೆ? ಒಂದೇ ವರ್ಷ ಹೋಗಿದ್ದು. ಗೈಸ್ ಪ್ರಮೋಷನ್ ಇರೋದ್ರಲ್ಲಿ ಸ್ಯಾಮ್ಸಂಗ್ ಅಂತ ತೋರಿಸ್ತಿದ್ಯಲ್ಲ, ಅದ್ರ ಕೆಳಗಡೆ ಇದು ಯಾವ ಸರ್ಕಲ್ ಇದು? ದುರ್ಗಿಗುಡಿನಾ? ಇದು ದುರ್ಗಿಗುಡಿ ಸರ್ಕಲ್ ಹತ್ರ ಪ್ರಮೋಷನ್ಗೆ ಬಂದಿರೋದು. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಹಾಕ್ತೀನಿ ತಡೀರಿ. ಗೈಸ್ ಇಲ್ಲೇ ಅಂತ ಪ್ರಮೋಷನ್ನು. ಈಗ ಕರ್ಕೊಂಡು ಹೋಗ್ಬಿಟ್ಟು ಮಾನ್ಯನಿಗೆ ಒಂದು ಸರ್ಪ್ರೈಸ್ ಕೊಟ್ಬಿಡೋಣ. ಮನೆ ನಿನ್ಗೆ ಏನಾದ್ರು ಸರ್ಪ್ರೈಸ್ ಬೇಕೇನೆ? ನಾನು ಯಾವತ್ತೂ ಕೊಡಲ್ಲ. ನಾನು ಯಾವತ್ತೂ ಕೊಡಲ್ಲ. ನಾನೇ ನಿಮ್ಮ ಅಣ್ಣನ ಕೊಡೋದಕ್ಕೆ. ಹಾಂ, ನಾನೇ ನಿಮ್ಮ ಅಣ್ಣನ ಕೊಡೋದಕ್ಕೆ. ಗೈಸ್ ಇದೆ ಅಂತೆ ಪ್ರಮೋಷನ್ನು ಮಾಡೋದು ಮಾನ್ಯಂದು, ನಂದಲ್ಲ. ಹೋಗಿ ನೋಡಿಕೊಂಡು ವಾಪಸ್ ಬರೋಣ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಇಲ್ಲೇ ಪ್ರಮೋಷನ್ ಇರೋದು. ಇನ್ನೊಂದು 3 days ಬಿಟ್ಟು ಪ್ರಮೋಷನ್ ಮುಗಿಸ್ಕೊಂಡು ಕಾಸು ನನಗೆ, ಬಟ್ಟೆ ಅವಳಿಗೆ. ನಮಗೆಲ್ಲ ಗೊತ್ತಾಗೋಯ್ತು. ಹಾಂ, ಬಟ್ಟೆ ಸಿಗ್ತಲ್ಲೇ ಫ್ರೀಯಾಗಿ, ಹೊಡೆದಲ್ಲೇ ಲ್ಯಾಟ್ರಿ. ಅದರಲ್ಲೂ ಗೋಲ್ಡು. ಹಾಂ, ಖುಷಿಯಾಗ್ಬಿಟ್ಟಿರ್ತೀಯ ಗೋಲ್ಡ್ ಇದಕ್ಕೆ. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಮಾನ್ಯ ನಿನ್ನ ಕೈಲಿ ಒಂದು ವ್ಲಾಗ್ ನಾನು ಮಾಡಿಸ್ತೀನಿ. ಒಂದು ಫುಲ್ ಡೇ ಒಂದು ವ್ಲಾಗ್ ನಾನು ಮಾಡಿಸ್ತೀನಿ. ನೀನೇ ಮಾತಾಡ್ಬೇಕು. ಅದು ಹೆಂಗೆ ಮಾತಾಡ್ತೀಯ ಮಾತಾಡು. ಭ್ರಮೆ ಸರಿನಾ? ಅಕ್ಸೆಪ್ಟೆಡ್ ಅನ್ನು ಚಾಲೆಂಜ್ ಆಗ್ತೀನಿ ನಾನು. ಹಾಂ, ಏನೇನು? ಇದು ಜೀವನ ಅಲ್ಲ ಕಣ. I want to sing it all the day. My best friends are always with me. We sing, we dance, we laugh, we are happy every day. Have fun with us, let's say happy, 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 happy. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಎಲ್ಲಿಗೆ ಹೋಗೋದು ಮತ್ತೆ? ಗೈಸ್ ಇಲ್ಲೇ ಪ್ರಮೋಷನ್ ಇರೋದು ನೋಡ್ಕೊಂಬಿಟ್ಟು. ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇದೆ. ಇದು ಯಾವ ಸರ್ಕಲ್ ಅಂದರೆ ದುರ್ಗಿಗುಡಿನಾ? ಗೋಪಿ ಸರ್ಕಲ್. ಗೋಪಿ ಸರ್ಕಲಿಂದ ಈ ಕಡೆ ಬಂತು ಅಂತಂದರೆ ಇಲ್ಲೇ ಪ್ರಮೋಷನ್ ಇರೋದು. ಆ್ಯಕ್ಚುಲಿ ಮಾನ್ಯನ್ಗೆ ಇರೋದು, ನನಗಲ್ಲ. 3 days ಬಿಟ್ಟು ಮಾನ್ಯನ್ಗೆ ಪ್ರಮೋಷನ್ ಇದೆ. ಇವಾಗ ಓನರ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬಿಟ್ಟು ಏನು ತಿನ್ನೋಣ. ನಿನ್ಗೇನು ಬೇಕಾದ್ರೂ ತಿನ್ನೆ. ನಾನು ನಿನಗೆ ನಾನಂತೂ ಕೊಡೋಲ್ಲ ಬಿಲ್ಲು, ಅವರೇ ಕೊಡೋದು ನಿನಗೆ ಬಿಲ್ಲು. ಸರಿನಾ? ಸರಿ ಬನ್ನಿ ಹೋಗೋಣ. ಗೈಸ್ ಮಾನ್ಯಗೆ ಫ್ರೀಯಾಗಿ ಒಂದು ಬಟ್ಟೆ, ನನಗೊಂದು ಫ್ರೀಯಾಗಿ ಒಂದು ಪ್ರಮೋಷನ್ನು. ಇದಕ್ಕಿಂತ ಆಫರ್ ಇನ್ನೇನು ಶಾಪಿಂಗ್ ಬೇರೆ ಮಾಡ್ಕೊಂಬಿಟ್ಟೆ. ಹಾಂ, ಅಣ್ಣನಿಗೊಂದು ಥ್ಯಾಂಕ್ಸ್ ಅಲ್ಲ ಹೇಳ್ತಾ ನೀನು. ಕೊಡ್ಸಿದ್ದೆ ಯಾರೋ ನಿಮಗೆ ಥ್ಯಾಂಕ್ಸ್ ಹೇಳಿ ಅಂತೀಯಲ್ಲ. ಮೇಲ್ಗಡೆ ತಾನೆ ಇನ್ನೂ ಹೇಳಿದ್ದು. ಇನ್ನೂ ಮೇಲ್ಗಡೆನಾ ಯಾರೋ ಗೊತ್ತು. ಬನ್ನಿ ನೋಡೋಣ. ಎಷ್ಟು ತಿಂತೀಯ ತಿನ್ಕೊಂಬಿಡು. ತಿನ್ನೋಕ್ಕೆ ಉಟ್ಬಿಟ್ಟಿದೆಯಲ್ಲ ಅನ್ಯ ಪಾಪ. ಎಷ್ಟು ಬೇಕು ತಿನ್ನು, ಎಷ್ಟು ಬೇಕು ಕುಡಿಯೋದಕ್ಕೆ. ಮೇಲ್ಗಡೆ ಟಾಪ್ ಫ್ಲೋರ್ನ ಯಾವುದೋ ಫುಡ್ ಕೌಂಟ್ರ್ ಮಾಡ್ಕೊಂಡ್ಬಿಟ್ಟಿದ್ಲು ಪಾಪ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೆಲ್ಲ ಫುಡ್ ಕೌಂಟ್ರು ಚೆನ್ನಾಗಿ ತಿನ್ಸಾಕ್ಬಿಡೋಣ, ಮಾನ್ಯನ್ಗೆ ಒಳ್ಳೆ ಟ್ಯಾಕ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಏನು ಮಾಡ್ತೀರಿ, ಆಗಲಿಲ್ಲ. ಅದು ಪಾಪ ಮಾನ್ಯ ಬೇಜಾರಾಗ್ಬಿಟ್ಲು. ಅದಕ್ಕೆ ನಾನೇನು ಬೇಜಾರಾಗಿಲ್ಲ. ನಾನೇನು ತಿನ್ನಕ್ಕೆ ಬಂದಿದ್ದೀನ, ತಿನ್ನಕ್ಕೆ ಹುಟ್ಟಿದ್ದೀನ. ಇನ್ನೇನು ನೀನಾದ್ರೆ ಬಟ್ಟೆ ತಗೊಂಡೆ. ನನಗೇನು ಸಿಕ್ತು ಹೇಳು? ನನಗೇನು ಸಿಕ್ಕಿಲ್ಲ. ನನಗೆ ಮೊದಲೇ ಸಿಕ್ಕಿತ್ತು. ಇವತ್ತು ಅದು ಇನ್ನೂ ಯಾವ ಕಾಲಕ್ಕೂ ಪ್ರಮೋಷನ್ ಇರೋದು. ಇವಾಗ ಹೇಳ್ತಾವಳೆ ಪ್ರಮೋಷನ್ ಸಿಕ್ತು ಅಂತ. ಸಿಕ್ತು ತಾನೆ ಅಷ್ಟೇ. ಸರಿ ಆಯಿತು. ಗೈಸ್ ಒಂದು 10 ನಿಮಿಷ ಮಾನ್ಯನ ರೌಂಡ್ ಓಡಿಸ್ಬಿಡೋಣ. ಇಲ್ಲಿ ನನಗೆ ರೌಂಡ್ ಓಡಿಸೋದೇನು ಕಷ್ಟ ಅಲ್ಲ. ರೌಂಡ್ ಒಂದು ಬೀದಿಗೆ ಹೋದರೆ ಇನ್ನೊಂದು ಬೀದಿಗೆ ಬರೋಕ್ಕೆ ಏರಿಯಾಗೆ ಗೊತ್ತಾಗದೇ ಇಲ್ಲ ಯಾವ ಕಡೆ ಬಂದೆ ಅಂತ. ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ತಿಲ್ಲ ಮಾನ್ಯನ. ಇಲ್ಲೇ ನಿಲ್ಸಿ ಮಾತಾಡ್ತೀನಿ. ಇಲ್ಲಾಂದರೆ ಯಾವಾಗಲೂ ಕರ್ಕೊಂಡು ಹೋಗ್ಬಿಡ್ತಿದ್ದೆ, ಯಾವಾಗಲೂ ಸುತ್ತಾಡ್ಸ್ಕೊಂಡು ಬಂದ್ಬಿಡ್ತಿದ್ದೆ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ. 2 ಮೊಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ. ಮನ್ಯ ಹೆಂಗಿದೆ ಟೀಸರು? ಕೇಡಿ ಮೂವಿ ಟೀಸರ್ ಸಖತ್ತಾಗಿದೆ ಅಂದಮೇಲೆ ಇನ್ ಮೂವಿ ಹೇಗಿರ್ಬೇಕು? ಗೈಸ್ ಇನ್ಮೇಲಿಂದ ಮಾನ್ಯ ನನ್ನ ಜೊತೆ ವಿಡಿಯೋ ಮಾಡಲ್ವಂತೆ. ಏನಕ್ಕೆ ಹೇಳ್ತಾಳೆ ನೋಡ್ರಿ. ಅಣ್ಣ ಹೇಳಿದ್ಮೇಲೆ ತಂಗಿ ಕೇಳ್ತಿರ್ಬೇಕು. ನಾಟಕಗಳು ಆಡಬಾರ್ದು. ಹಾಂ, ನಾನು ಹಂಗೆ ಮತ್ತೆ ಇನ್ನೆಂಗೆ ವಿಡಿಯೋ ಮಾಡಲ್ಲ.
ವಿಡಿಯೋ ಮಾಡಲ್ಲ ಅಂದ ಅದನ್ನೇ ಇಲ್ಲಿ ಚೆನ್ನಾಗಿ ಬರುತ್ತೆ. ಸುಮ್ಮನೆ ನಾನು ಒಂದು ವಿಡಿಯೋ ಮಾಡ್ತೀನಿ. ನಾನು ಇವತ್ತು ಮಾಡಲ್ಲ. ಇವತ್ತು ಮಾಡ್ಬೇಕಷ್ಟೇ. ಹಂಗೆ ಖತಮ್. ಗೈಸ್, ಮಾನ್ಯನ್ಗೆ ಇಷ್ಟು ದೊಡ್ಡ ಹೋಟ್ಲಲ್ಲಿ ಊಟ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಇಷ್ಟು ದೊಡ್ಡ ಹೋಟ್ಲಲ್ಲಿ ಊಟ ಕರ್ಕೊಂಡು ಹೋಗ್ತೀನಿ ಮಾನ್ಯ. ಇನ್ನೇನು ಶಾಪಿಂಗು, ಬಟ್ಟೆ ಶಾಪಿಂಗು, ಏನು ಹೊಟ್ಟೆ ತುಂಬ ಊಟ, ಇದಕ್ಕಿಂತ ಇಂಥ ಅಣ್ಣ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು ಮಾನ್ಯ. ಅಲ್ಲಾಗೆ ಪುಣ್ಯ ಮಾಡಿರ್ಬೇಕು. ಹ್ಞೂ ಅಂತನಾರ ನಾನು ಖುಷಿಗೋಸ್ಕರನಾದರೂ ಅದೇ ಬರ್ತೀನಿ ನಡಿ. ಗೊತ್ತಾಯ್ತು. ಅಕ್ಕಂಗೆ ಹೇಳ್ತೀನಿ. ಗೈಸ್, ಮೊನ್ನೆ ವೆಜ್ ಬಿರಿಯಾನಿ, ನಾನು ಸಿಂಗಲ್ ತಂದೂರಿ ರೊಟ್ಟಿ, ಹಾಗೆ ಒಂದು ಪನ್ನೀರ್ ಮಸಾಲ. ನನ್ನ ಪ್ರೀತಿ ತುಂಬ ಜಾಸ್ತಿ. ವ್ಲಾಗಲ್ಲಿ ಹಾಕೋದಕ್ಕೆ ಯಾವುದಾದ್ರೇನೆ ರೈಸ್ ಊಟ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಊಟ ಮಾತ್ರ ಸಕ್ಕತ್ತಾಗಿತ್ತು. ಚೆನ್ನಾಗಿ ತಿಂದು ಅದಕ್ಕೆ ಮಾತು ಬರ್ತಾರ ಇರಂಗಿತ್ತ. ಗೈಸ್, ಈಗ ಡೈರೆಕ್ಟು ಮನೆಗೆ ಕಂಟಿನ್ಯೂ ಮಾಡ್ತೀನಿ, ತಡೀರಿ ಹೋಗ್ಬಿಟ್ಟು. ಬರ್ರಿ ಗೈಸ್, ಮಾನ್ಯವ್ರ ಮನೆಗೆ ಹೋಯ್ತಾ ಇರೋದು. ಮಾನ್ಯವ್ರ ಮನೆ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ. ಇದೇ ಅವ್ರ ಮನೆ. ದೊಡ್ಡೆಲ್ಲ ಬಚ್ಚಿಟ್ಬಿಟ್ಟು ಈ ಮನೇಲಿ ಅವರು. ಸರಿ, ಯೂಟ್ಯೂಬ್ ವ್ಲಾಗ್ ಎಂಡ್ ಮಾಡ್ಬಿಡ್ತೀನಿ. ಬಾಯ್ ಹೇಳ್ಬಿಡು. ಬಾಯ್. ಹೋಗಿ ಊಟ ಮಾಡ್ಬಿಟ್ಟು ಮಲ್ಕೊ. ಅಲ್ಲಿ ಊಟ ಮಾಡಿದ್ಯಲ್ವಾ, ಇನ್ನೊಂದ್ಸಲ ಊಟ ಮಾಡ್ಬಿಟ್ಟು ಮಲ್ಕೊ. ಸರಿಮಾ, ಬರ್ತೀನಿ.